ಇನ್ನು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಒಂದು ಶೂಟೌಟ್ ಆಗಿದೆ. ಗಂಡನೇ ಹೆಂಡತಿಯನ್ನು ಶೂಟ್ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ. ಆಕೆಯ ಶೀಲದ ಮೇಲೆ ಅನುಮಾನ ಪಟ್ಟು ನಡೆದಿರೋ ಘಟನೆ. ಬೆಂಗಳೂರಿನಲ್ಲಿ ಪತ್ನಿಗೆ 5 ಸುತ್ತು ಗುಂಡು ಹಾರಿಸಿ ಕಗ್ಗೊಲೆ ಮಾಡಿರ್ತಕ್ಕಂಥದ್ದು. ವಿಚ್ಛೇದನ ನೋಟಿಸ್ ನೀಡಿದ್ದಕ್ಕೆ ನಡು ರಸ್ತೆಯಲ್ಲಿ ಪತ್ನಿಯ ಕೊಲೆಯಾಗಿದೆ. ಬೆಂಗಳೂರಿನ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಶೂಟೌಟ್ ಬಳಿಕ ಪೊಲೀಸರಿಗೆ ಶರಣಾಗಿರೋದು ಟೆಕ್ಕಿ ಬಾಲಮುರುಗನ್ ಗಂಡ. ಪತಿಯಿಂದ ಕೆಲ ದಿನಗಳಿಂದ ದೂರ ಇದ್ದರು ಭುವನೇಶ್ವರಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಖಾಸಗಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು ಭುವನೇಶ್ವರಿ. ಇತ್ತೀಚೆಗೆ ಅವರು ಡೈವರ್ ನೋಟಿಸ್ ಕಳಿಸಿದ್ರಂತೆ, ಡೈವರ್ಸ್ ನೋಟಿಸ್ಸು. ಸೊ ಹಾಗಾಗಿ ಇದರಿಂದ ಕುಪಿತಗೊಂಡು ಆತ ಬ್ಯಾಂಕಿಂದ ಈಕೆ ಎಲ್ಲಿಗೆ ಬರ್ತಾಳೆ, ಎಲ್ಲಿ ಓಡಾಡ್ತಾರೆ ಎಲ್ಲ ನೋಡಿ ಚೆನ್ನಾಗಿ ವಾಚ್ ಮಾಡಿ ಕೊನೆಗೆ ಹೋಗಿ 5 ಸುತ್ತು ಗುಂಡು ಹಾರಿಸಿ ಆಕೆಯನ್ನು ಕೊಂದಿರುವಂತಹ ಪ್ರಕರಣ. ಬೆಂಗಳೂರಿನ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿನ್ನೆ. ಕೊನೆಗೆ ಪಿಸ್ತೂಲ್ ಸಮೇತ ಆತ ಹೋಗ್ಬಿಟ್ಟು ಪೊಲೀಸರಿಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಪತ್ನಿಯ ಮೇಲೆ ಅನೈತಿಕ ಸಂಬಂಧದ ಶಂಕೆ, ಒಟ್ಟಲ್ಲಿ ಅವ್ರ ಕುಟುಂಬ ಸರಿ ಇರಲಿಲ್ಲ ಅಂತ. ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಇದು ಮೂಲತಃ ಏನಂದರೆ ಇವರಿಬ್ಬರು ಕೂಡ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಪತ್ನಿಗೆ 5 ಸುತ್ತು ಗುಂಡು ಹಾರಿಸಿರೋದು. ಆದರೆ ಪತಿಗೆ ಪಿಸ್ತೂಲ್ ಸಿಕ್ಕಿದ್ದು ಹೇಗೆ? ಹತ್ಯೆಗಂತಲೇ ಅಕ್ರಮವಾಗಿ ಪಿಸ್ತೂಲನ್ನು ಖರೀದಿ ಮಾಡಿಟ್ಟಿದ್ರಾ ಅಥವಾ ಲೈಸೆನ್ಸ್ಡ್ ಗನ್ನ? ಅದು ಡಿವೋರ್ಸ್ ನೋಟಿಸ್ ನೀಡಿದ್ದಕ್ಕೆ ಪತ್ನಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಬಾಲಮುರುಗನ್ ಅನ್ನೋ ವ್ಯಕ್ತಿ. ಬಟ್ ಈತನಿಗೆ ಪಿಸ್ತೂಲ್ ಸಿಕ್ಕಿದ್ದು ಹೇಗೆ ಅಂತಕ್ಕಂಥದ್ದು ಇವೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ, ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಕೇವಲ ಡಿವೋರ್ಸ್ ನೋಟಿಸ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರನೇ ಹೆಂಡತಿಯನ್ನೇ ಕೊಲ್ಲುವಂತಹ ಹಂತಕ್ಕೆ ಹೋಗ್ತಾರಾ ಅಥವಾ ಇದರ ಹಿನ್ನೆಲೆ ಬೇರೆ ಏನಾದರೂ ಇದೆಯಾ? ಇದು ಲೈಸೆನ್ಸ್ಡ್ ಗನ್ನ ಅಥವಾ ಅಕ್ರಮವಾಗಿ ಪಿಸ್ತೂಲ್ ಬಳಸಿರೋದಾ? ಏನು ಡೀಟೇಲ್ಸ್ ಇದೆ? ಅರವಿಂದ್, ಬೆಂಗಳೂರಿನಲ್ಲಿ ಹಾಡಾಗಲೇ ಪತ್ನಿಯನ್ನು ಶೂಟ್ ಮಾಡಿ ಕೊಂದಿದ್ದಂಥ ಘಟನೆಯನ್ನು ಪೊಲೀಸರು ತೀವ್ರವಾಗಿ ತನಿಖೆಯನ್ನು ಮಾಡ್ತಿರುವಂಥದ್ದು. ನಾನು ನಿನ್ನೆ ಘಟನೆ ನಡೆದಂಥ ಸ್ಥಳವನ್ನು ತೋರಿಸ್ತೀನಿ. ನಿನ್ನೆ ಇಲ್ಲಿ ಸಂಜೆ 5:10 ಸುಮಾರಿಗೆ ನಡು ರಸ್ತೆಯಲ್ಲಿ ಹೆಂಡತಿಯನ್ನು 5 ಸುತ್ತು ಗುಂಡು ಹಾರಿಸಿ ಪತಿಯೇ ಹತ್ಯೆ ಮಾಡಿರುವಂಥ ಪ್ರಕರಣ ಏನಿದೆ, ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರಹದ್ದಿನಲ್ಲಿ ಬರುವಂಥ ರಸ್ತೆಯಲ್ಲಿ ಆಗಿರುವಂಥ ಒಂದು ಘಟನೆ ಆಗಿದೆ. ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಅದು ನಿನ್ನೆ ಸಂಜೆ 5:10 ಸುಮಾರಿಗೆ ಈ ಘಟನೆ ನಡೆದ ಬಳಿಕ ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಆತ ಶರಣರ್ ಆಗಿರುವ ಬಳಿಕ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಪ್ರಾಥಮಿಕವಾಗಿ ಆಕೆ 2 ವರ್ಷಗಳಿಂದ ಇವರ ಸಂಸಾರದಲ್ಲಿ ಬಿರುಕುಂಟಾಗಿತ್ತು, ಇಲ್ಲ ಸಲ್ಲದ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಈ ಭುವನೇಶ್ವರಿ ಗಂಡನಿಂದ ದೂರವಾಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇದೇ ವಿಚಾರವಾಗಿ ಆಗಾಗ ಇಬ್ಬರ ನಡುವೆ ಮನಸ್ತಾಪ ಮತ್ತು ಗಲಾಟೆಗಳಾಗ್ತಾ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಆಕೆ ಇತ್ತೀಚೆಗೆ KP ಅಗ್ರಹಾರ ಲಿಮಿಟ್ಸ್ನಲ್ಲಿ ಬಂದು ವಾಸವಾಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಆರೋಪಿಯ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಅಡ್ರೆಸ್ಸನ್ನು ಕಳೆದ 3 ತಿಂಗಳಿಂದಲೂ ಕೂಡ ಹುಡುಕಾಟವನ್ನು ನಡೆಸಿ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥ. ಹಾಗಾಗಿ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ. ಒಟ್ಟಾರೆ ಈಗ ತನಿಖೆ ಇನ್ನಷ್ಟು ಮುಂದುವರಿಬೇಕು. ಹಲವಾರು ವಿಚಾರಗಳ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಪೊಲೀಸರಿಗೆ ತನಿಖೆ ನಡೆಸ್ತಾ ಇದ್ದಾರೆ.